ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾಳೆ ಶನಿವಾರ 18ನೇ ತಾರೀಕು ರೀ, ವೈಶಾಖ ಶುದ್ಧ ದಶಮಿ ದಿವಸ ವೆಂಕಟರಮಣನ ಮದುವೆ ಆಗಿದ್ದು, ವೆಂಕಟರಮಣ ಪದ್ಮಾವತಿ ಮದುವೆ ಆದ ದಿವಸ. ಅದಕ್ಕೆ ಅವತ್ತಿನ ದಿವಸ ಯಾವ ರಂಗೋಲಿ ಹಾಕಬೇಕು ಅಂತ ಹೇಳಿ ನಿನ್ನೆ ಲೈವ್ ಬಂದಾಗ ಕೇಳಿದ್ರಿ. ನಾನು ಕೂಡ ಹೇಳಿದ್ದೆ ವಿಡಿಯೋ ನಾಳೆ ಎಷ್ಟೊತ್ತಾದರೂ ಆ ವಿಡಿಯೋನ ಹಾಕ್ತೀನಿ ಅಂತ ಹೇಳಿ. ಹಿಂಗಾಗಿ ನಾನು ರಂಗೋಲಿ ವಿಡಿಯೋ ಹಾಕಿನ್ರಿ. ಈ ರಂಗೋಲಿ ಹಾಕ್ರಿ, ನಾಳೆ ಬಿಡ್ಲಾರ್ದ ಎಲ್ಲರೂ ಹಾಕಿ. ಮತ್ತು ಸ್ತೋತ್ರ ಅಂತಂದ್ರೆ ಆರತಿ ಹಾಡ್ಬಿಡ್ರಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ರೀ. ಮಂಗಳಂ ಜಯ ಮಂಗಳಂ, ಮಂಗಳಂ ಜಯ ಮಂಗಳಂ, ವರವೈಕುಂಠದಿ ಬಂದವಗೆ, ವರಗಿರಿಯಲ್ಲಿ ಸಂಚರಿಸುವಗೆ, ವರಹದೇವನನ್ನು ಸ್ಮರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ. ಮಂಗಳಂ ಜಯ ಮಂಗಳಂ, ಮಂಗಳಂ ಜಯ ಮಂಗಳಂ. ಇದನ್ನೇನದ ಆರತಿ ಮಾಡುವಾಗ ಹಾಡ್ರಿ. ಇದು ದೇವರ ಹಾಡ್ರಿ. ನಾವು ಅವಾಗವಾಗ ಮನಿಯೊಳಗೆ ಇದನ್ನ ಹಾಡಿದ್ರು ಬಹಳ ಚಲೋ ರೀ. ಅದಕ್ಕೆ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ರೀ. ಮತ್ತು ನೀವು ಈ ರಂಗೋಲಿ ಹಾಕುದು ಮರಿಲಿಕ್ಕೆ ಹೋಗ್ಬೇಡ್ರಿ. ನಾಳೆ ಶಂಖ ಚಕ್ರಕ್ಕೆ ಬಹಳ ಮಹತ್ವದ. ಅದನ್ನು ಕೂಡ ಒಂದು ದಿವಸ ಲೈವ್ ಬಂದಾಗ ಎಲ್ಲರೂ ಡಿಸ್ಕಸ್ ಮಾಡೋಣಂತ್ರಿ. ವೆಂಕಟರಮಣನ ನಾಮ, ಶಂಖ ಚಕ್ರ, ಶ್ರೀಕಾರ ಇಷ್ಟಂತೂ ಹಾಕುದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು 4 ಮೂಲೆಗಳಿಗೆ 8 ದಳದ ಕಮಲ ಹಾಕುವುದು ಮರಿಬೇಡ್ರಿ. ಅದಕ್ಕೆ ನಾ ಹಾಕಿ ತೋರಿಸಿನಿ ನೋಡ್ರಿ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾಳೆ ನಮ್ಮ ಮನೆಯೊಳಗೆ ಪೂಜೆ ಹೆಂಗಾಗಿತ್ತು, ರಂಗೋಲಿ ಯಾವ್ದು ಹಾಕಿದ್ದೆ ಅಂತ ಹೇಳಿ ನಾನಂತೂ ವಿಡಿಯೋ ಮಾಡಿ ತೋರಿಸ್ತೀನಿ. ಹಂಗೆ ನಿಮಗೂ ಪಾಸಿಬಲ್ ಆದ್ರೆ ನಿಮ್ಮ ಮನೆ ಪೂಜಾ ವಿಡಿಯೋನು ನನಗೆ ಕಳಿಸೋದು ಮರಿಲಿಕ್ಕೆ ಹೋಗ್ಬೇಡ್ರಿ.